ನಮಸ್ಕಾರ, ಜೀಕರಣ ನ್ಯೂಸ್ಗೆ ಸ್ವಾಗತ. ನಾನು ದೀಪ್ತಿ ಪ್ರಕಾಶ್. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಎಸ್ಐಟಿಯನ್ನ ರಚಿಸಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಅಸ್ಥಿ ಪಂಜರದ ಅಸಲಿ ಕಥೆಯನ್ನ ಬಿಚ್ಚಿಡುತ್ತ ಹಾಗಾದ್ರೆ ಎಸ್ಐಟಿ ಅನ್ನುವಂತಹ ಪ್ರಶ್ನೆ ಹುಟ್ಟುಕೊಂಡಿದೆ. ಇನ್ನು 4 IPS ಅಧಿಕಾರಿಗಳ ತಂಡವನ್ನ ರಚನೆ ಮಾಡಲಾಗಿದೆ. ಜಿತೇಂದ್ರ ಕುಮಾರ್ ನೇತೃತ್ವದಲ್ಲಿ ಎಸ್ಐಟಿ ರಚನೆಯಾಗಿರುವಂತದ್ದು. ಡಾಕ್ಟರ್ ಪ್ರಣವ ಮೊಹಂತಿ, MN ಅನುಚೇತ್ ಹಾಗೆ ಸೌಮ್ಯಲತಾ ಒಳಗೊಂಡಂತಹ ತಂಡದಿಂದ ತನಿಖೆ ಇದೀಗ ಆರಂಭವಾಗುತ್ತೆ. ಇಡೀ ಧರ್ಮಸ್ಥಳಗಳಲ್ಲಿ ಶವಗಳನ್ನ ಹೂತಿಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊನೆಗೆ ಇದೀಗ ಎಸ್ಐಟಿಯನ್ನ ರಚಿಸಿ ಸರ್ಕಾರ ಆದೇಶವನ್ನ ಹೊರಡಿಸಿರುವಂತದ್ದು. ಅಸ್ಥಿ ಪಂಜರದ ಅಸಲಿ ಕಥೆಯನ್ನ ಬೆಚ್ಚಿಡುತ್ತ ಎಸ್ಐಟಿ ಅನ್ನುವಂತಹ ಪ್ರಶ್ನೆ ಇದೀಗ ಹುಟ್ಟುಕೊಂಡಿದೆ. 4 IPS ಅಧಿಕಾರಿಗಳ ತಂಡವನ್ನ ರಚನೆ ಮಾಡಲಾಗಿದೆ. ಇನ್ನು ಧರ್ಮಸ್ಥಳದ ವ್ಯಾಪ್ತಿಯಲ್ಲಿ ನಡೆದಿದೆ ಎನ್ನಲಾಗ್ತಿರುವಂತಹ 100 ಮಹಿಳೆಯರ ಸಾವುಗಳಿಗೆ ಸಂಬಂಧಿಸಿದಂತೆ ಸೂಕ್ತ ತನಿಖೆಯನ್ನ ನಡೆಸೋದಕ್ಕೆ ವಿಶೇಷ ತನಿಖಾ ತಂಡವನ್ನ ನಿಯೋಜನೆ ಮಾಡುವಂತೆ ಮಹಿಳಾ ಆಯೋಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನ ಕೂಡ ಬರೆದಿತ್ತು. ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನ ಬರೆದಿದ್ರು. ಇನ್ನು ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ಸಾವಿನ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ವಿಶೇಷ ತನಿಖಾ ತಂಡವನ್ನ ರಚನೆ ಮಾಡಬೇಕು ಅಂತ ಕೇಳ್ಕೊಂಡಿದ್ರು. ಇನ್ನು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊನೆಗೆ ಇದೀಗ ಎಸ್ಐಟಿಯನ್ನ ರಚಿಸಿ ಸರ್ಕಾರ ಆದೇಶವನ್ನ ಹೊರಡಿಸಿರುವಂತದ್ದು. 4 IPS ಅಧಿಕಾರಿಗಳ ತಂಡ, 4 IPS ಅಧಿಕಾರಿಗಳು ಒಳಗೊಂಡಂತಹ ತಂಡವನ್ನ ರಚನೆ ಮಾಡಲಾಗಿದೆ. ಜಿತೇಂದ್ರ ಕುಮಾರ್ ನೇತೃತ್ವದಲ್ಲಿ ರಚನೆಯಾದಂತಹ ಎಸ್ಐಟಿ ತಂಡ ಇದು. ಡಾಕ್ಟರ್ ಪ್ರಣವ ಮೊಹಂತಿ, MN ಅನುಚೇತ್ ಹಾಗೆ ಸೌಮ್ಯಲತಾ ಒಳಗೊಂಡಂತಹ ತಂಡದಿಂದ ಇನ್ನು ತನಿಖೆ ಆರಂಭವಾಗುತ್ತೆ. ನೋಡಿ, 20 ವರ್ಷಗಳಿಂದ ಈ ಭಾಗದಲ್ಲಿ ಮಹಿಳೆಯರ ಮೇಲೆ ಗಂಭೀರ ಸ್ವರೂಪದ ದೌರ್ಜನ್ಯ, ಹತ್ಯೆ, ಅತ್ಯಾಚಾರ, ಇನ್ನು ಅಸ್ವಾಭಾವಿಕ ಸಾವು ಮತ್ತು ನಾಪತ್ತೆ ಪ್ರಕರಣಗಳು ನಡೆದಿರುವ ಬಗ್ಗೆ ಆಗಾಗ ವರದಿಯಾಗ್ತಲೇ ಇದೆ. ಸೊ ಹಾಗಾಗಿ ಈ ಬಗ್ಗೆ ದೂರು ನೀಡೋದಕ್ಕೆ ಹೋದಾಗ ಪೊಲೀಸರು ಕುಟುಂಬಸ್ಥರಿಗೆ ಸೂಕ್ತ ರೀತಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತ ಕೂಡ ಹೇಳಲಾಗಿದೆ ಅಂತ ಈ ಹಿಂದೆ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಸಿಎಂ ಸಿದ್ದರಾಮಯ್ಯರವರಿಗೆ ಪತ್ರವನ್ನು ಕೂಡ ಬರೆದಿದ್ರು. ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ಸಾವಿನ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಬೇಕು ಅಂತ ಕೇಳ್ಕೊಂಡಿದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊನೆಗೆ ಇದೀಗ ಸರ್ಕಾರ ಎಸ್ಐಟಿ ತಂಡವನ್ನು ರಚಿಸಿ ಆದೇಶವನ್ನು ಕೂಡ ಹೊರಡಿಸಿದೆ. 4 IPS ಅಧಿಕಾರಿಗಳು ಒಳಗೊಂಡಂತಹ ತಂಡ ಇದು, ಟೀಮ್ ಇದು. ಜಿತೇಂದ್ರ ಕುಮಾರ್ ನೇತೃತ್ವದಲ್ಲಿ ಈ ಎಸ್ಐಟಿ ತಂಡವನ್ನು ರಚನೆ ಮಾಡಲಾಗಿದೆ. ಇನ್ನು ಈ ತಂಡದಲ್ಲಿ ಡಾಕ್ಟರ್ ಪ್ರಣವ ಮೊಹಂತಿ ಹಾಗೆ MN ಅನುಚೇತ್, ಸೌಮ್ಯಲತಾ ಒಳಗೊಂಡಂತಹ ತಂಡದಿಂದ ಇನ್ನು ತನಿಖೆ ಕೂಡ ಪ್ರಾರಂಭವಾಗುತ್ತೆ. ನೋಡಿ, ಈ ಧರ್ಮಸ್ಥಳಗಳಲ್ಲಿ ಶವಗಳನ್ನು ಹೂತಿಟ್ಟಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಸರ್ಕಾರ ಎಸ್ಐಟಿಯನ್ನು ರಚನೆ ಮಾಡಿ, ಎಸ್ಐಟಿ ತಂಡವನ್ನು ರಚನೆ ಮಾಡಿ ಆದೇಶವನ್ನು ಹೊರಡಿಸಿರುವಂಥದ್ದು. ಈ ಎಸ್ಐಟಿ ತಂಡದಲ್ಲಿ 4 IPS ಅಧಿಕಾರಿಗಳು ಒಳಗೊಂಡಿರ್ತಾರೆ. 4 IPS ಅಧಿಕಾರಿಗಳು ಇರ್ತಾರೆ. ಜಿತೇಂದ್ರ ಕುಮಾರ್ ನೇತೃತ್ವದಲ್ಲಿ ರಚನೆಯಾದಂತಹ ಎಸ್ಐಟಿ ತಂಡ ಇದು. ಇದರಲ್ಲಿ ಡಾಕ್ಟರ್ ಪ್ರಣವ ಮೊಹಂತಿ ಹಾಗೆ MN ಅನುಚೇತ್, ಸೌಮ್ಯಲತಾ ಈ 4ರನ್ನ ಒಳಗೊಂಡಂತಹ ಎಸ್ಐಟಿ ತಂಡ. ಇನ್ನು ಈ ಎಸ್ಐಟಿ ತಂಡದಿಂದ ತನಿಖೆ ಕೂಡ ಪ್ರಾರಂಭವಾಗುತ್ತೆ. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಕೂಡ ಇದೀಗ ಎಸ್ಐಟಿಯನ್ನ ರಚಿಸಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ನೋಡಿ, ಹಿಂದೆ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಕೂಡ ಪತ್ರವನ್ನ ಸಿಎಂ ಸಿದ್ದರಾಮಯ್ಯನವರಿಗೆ ಬರೆದಿದ್ರು. ಇನ್ನು ಈ ಬಗ್ಗೆ ಇನ್ನಷ್ಟು ಮಾಹಿತಿ ಅಂದರೆ ಇದರ ನೇರ ಸಂಪರ್ಕದಲ್ಲಿ ಇದೀಗ ನಮ್ಮ ಪ್ರತಿನಿಧಿಯಾದಂತಹ ಜನಾರ್ದನ್ ಹೆಬ್ಬಾರ್ ಇದ್ದಾರೆ. ಧರ್ಮಸ್ಥಳದಲ್ಲಿ ಸೌಜನ್ಯ ಪ್ರಕರಣ ಹಲವಾರು ವಿಚಾರಗಳಲ್ಲಿ ಪ್ರಸ್ತಾಪ ಆಯಿತು, ಹಲವಾರು ಸಂದರ್ಭದಲ್ಲಿ ಪ್ರಸ್ತಾಪ ಆಯಿತು. ಅದಕ್ಕೆ ಪರವಿರೋಧ ಹೋರಾಟಗಳು ಕೂಡ ಶುರುವಾದವು. ಹೀಗಾಗಿ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ಇನ್ನಷ್ಟು ಈ ರೀತಿಯ ಘಟನೆಗಳು ನಡೆದಿದ್ದಾವೆ ಅಂತೇಳಿ ಬೆಳಕಿಗೆ ಬಂದಾಗ ವ್ಯಕ್ತಿಯೊಬ್ಬ ಹೋಗಿ ಅಲ್ಲಿ ನ್ಯಾಯಾಲಯದಲ್ಲಿ ತಮ್ಮ ಹೇಳಿಕೆಯನ್ನು ದಾಖಲಿಸಿದ ನಂತರದಲ್ಲಿ ಈ ವಿಚಾರಕ್ಕೆ ಇನ್ನಷ್ಟು ಶಕ್ತಿ ಬಂತು. ಯಾಕಂದರೆ ಇದು ಒಂದು ರೀತಿಯಲ್ಲಿ ಭಾವನೆಯನ್ನು ಕೆರಳಿಸುವಂಥ ವಿಚಾರ ಆಗಿದೆ. ಹೆಣ್ಣು ಮಕ್ಕಳ ಮೇಲೆ, ಮಹಿಳೆಯರ ಮೇಲೆ ಅಲ್ಲಿ ಸಾಕಷ್ಟು ದೌರ್ಜನ್ಯ ನಡೆದಿದೆ. ಹಲವಾರು ಶವಗಳನ್ನು ನಾನು ಹೂತಿಟ್ಟಿದ್ದೀನಿ ಅನ್ನೋಂಥ ವಿಚಾರಗಳನ್ನು ಆತ ವ್ಯಕ್ತಿ ಹೇಳ್ತಾ ಇದ್ದ.
ಕೇರಳ ಸರ್ಕಾರ ಸಹಿತ ಈ ವಿಚಾರದಲ್ಲಿ ಆಸಕ್ತಿಯನ್ನು ವಹಿಸಿತು. ಕೇರಳದ ಸಂಸದರೊಬ್ಬರು ಅಮಿತ್ ಶಾ ಅವರಿಗೆ ಪತ್ರವನ್ನು ಬರೀತಾರೆ, ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಅಂತ ಮಾತನ್ನು ಹೇಳ್ತಾರೆ. ಇದೆಲ್ಲವೂ ಕೂಡ ರಾಜ್ಯ ಸರ್ಕಾರದ ಮೇಲೆ ಒಂದು ರೀತಿಯಲ್ಲಿ ಒತ್ತಡ ತರಲಿಕ್ಕೆ ಶುರುವಾಯಿತು, ಮೀಡಿಯಾದಲ್ಲೂ ಕೂಡ ಬರಲಿಕ್ಕೆ ಶುರುವಾಯಿತು. ಹೀಗಾಗಿ ವಹಿಸಬೇಕು, ತನಿಖೆಯನ್ನು ಏನಿದೆ ಅನ್ನೋದನ್ನು ರಾಜ್ಯ ಸರ್ಕಾರ ಸ್ಪೆಷಲ್ ಇನ್ವೆಸ್ಟಿಗೇಷನ್ SITಯನ್ನು ಈಗ ರಚನೆ ಮಾಡಿದೆ. ನೇತೃತ್ವದಲ್ಲಿ ಈ ಒಂದು ಆಗಿದೆ. 4 ಬೆಂಗಳೂರಿನ ಸರ್ಕಾರ ಅತಿ ಶೀಘ್ರ ತನಿಖೆ ಆಗಿದ್ದಾವೆ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದ್ವು. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ತಕ್ಷಣವೇ ಈ ವಿಚಾರಕ್ಕೆ ಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರು ಇಬ್ಬರು ಸಹಿತ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮೀಟಿಂಗನ್ನು ಕೂಡ ಮಾಡಿದ್ದಾರೆ. SIT ರಚನೆ ಮಾಡಲೇಬೇಕಂತ ಸಂದರ್ಭ ಬಂದರೆ ಮಾಡೋಣ ಅಂತ ಮಾಡಿದರು. ಒತ್ತಡಗಳು ಹೆಚ್ಚಾಗ್ತಾ ಹೋಗಿದೆ. ಯಾಕಂದರೆ ಪ್ರಕರಣ ಕೇಂದ್ರ ಸರ್ಕಾರದವರೆಗೂ ಹೋಗ್ತಾ ಇದೆ ಅನ್ನೋದು ರಾಜ್ಯ ಸರ್ಕಾರಕ್ಕೂ ಕೂಡ ಗೊತ್ತಾಯಿತು. ಕೇರಳದ ಸಂಸದರೊಬ್ಬರ ಮೂಲಕವಾಗಿ ಪ್ರಕರಣವನ್ನು ಕೇಂದ್ರಕ್ಕೆ ತಲುಪಿಸುವಂಥ ಕೆಲಸ ಆಗ್ತಾ ಇದೆ ಅಂತ ರಾಜ್ಯ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಳುತ್ತೆ ಈ ಪ್ರಕರಣವನ್ನು. ಯಾಕಂದರೆ ಮಾಧ್ಯಮದಲ್ಲೆಲ್ಲ ಬಂದಿತ್ತು, ಆತ ಶವಗಳನ್ನು ಹೂತಿಟ್ಟಿದ್ದೀನಿ ಅನ್ನೋ ವಿಚಾರವನ್ನು ಹೇಳ್ತಾ ಇದ್ದ. ಧರ್ಮಸ್ಥಳದಲ್ಲಿ ನಾನು ಪೊಲೀಸರಿಗೆ ದೂರನ್ನು ಕೊಡಲಿಕ್ಕೆ ಹೋದಾಗ ಅವರು ನನಗೆ ಸರಿಯಾಗಿ ಸ್ಪಂದಿಸ್ತಾ ಇರಲಿಲ್ಲ ಅನ್ನೋ ವಿಚಾರವನ್ನು ಹೇಳ್ದ. ಪ್ರಕರಣವನ್ನು ದಾಖಲಿಸ್ಕೊಳ್ತಾ ಇಲ್ಲ ಅನ್ನೋ ವಿಚಾರವನ್ನು ಹೇಳ್ದ. ಈ ಒಂದು ವಿಚಾರವನ್ನು ಕೋರ್ಟ್ ಮೂಲಕವಾಗಿ ಅವನು ಬಹಿರಂಗಪಡಿಸಬೇಕು, ಕೋರ್ಟ್ ಮೂಲೇ ಇದನ್ನು ದಾಖಲಿಸಬೇಕು, ಹೇಳಿಕೆ ದಾಖಲಿಸಬೇಕು ಅಂತೇಳಿ ಹೊರಟಾಗ ಮಹಿಳಾ ಆಯೋಗದ ಅಧ್ಯಕ್ಷರು ಕೂಡ ಈ ವಿಚಾರವನ್ನು ಗಮನಕ್ಕೆ ತೆಗೆದುಕೊಳ್ತಾರೆ, ಗಂಭೀರವಾಗಿ ಪರಿಗಣಿಸ್ತಾರೆ, ಅದನ್ನು ನೋಡ್ತಾರೆ. ಮಾಧ್ಯಮದವರು ಹೋದಂಥ ಸಂದರ್ಭದಲ್ಲಿ ಆತ ಒಂದಷ್ಟು ಕಡೆಯಲ್ಲಿ ಶವಗಳನ್ನು ಹೂತಿಟ್ಟಿದ್ದ ದೃಶ್ಯ ಮತ್ತು ಅಲ್ಲಿ ಬಿದ್ದಿರುವಂಥ ಮೂಳೆಗಳನ್ನೆಲ್ಲವನ್ನೂ ಕೂಡ ತೋರಿಸ್ತಾ ಇದ್ದ ಆತ. ಇದು ಎಷ್ಟು ನಿಜ, ಎಷ್ಟು ಸುಳ್ಳು, ಇನ್ಯಾವುದೋ ಪ್ರಕರಣವನ್ನು ಕೆಲಸವ, ಇದೆಲ್ಲವೂ ಕೂಡ ಬಹಿರಂಗ ಆಗಬೇಕು, ಸೂಕ್ತವಾದಂಥ ತನಿಖೆ ಆಗಲೇಬೇಕಾದಂಥ ಅಗತ್ಯ ಇದೆ ಅಂಥೇಳಿ ಮನಗಂಡಂಥ ರಾಜ್ಯ ಮತ್ತು ಮುಂದೆ ಇದರಿಂದ ಒಂದು ವೇಳೆ SIT ರಚನೆ ಅಥವಾ ಯಾವುದೇ ರೀತಿಯ ತನಿಖೆ ಮಾಡಲಿಕ್ಕೆ ಸರ್ಕಾರ ಹಿಂದೇಟಾಕ್ತು, ವಿಳಂಬ ಮಾಡ್ತು ಅಂತಾದರೆ ಇದರ ಲಾಭವನ್ನು ಅವರು ಅಥವಾ ಇನ್ನಿತರ ಯಾರಾದರೂ ಪಡ್ಕೊಳ್ಳುವಂಥ ಪ್ರಯತ್ನ ಆಗ್ಬೋದು. ಕೇಂದ್ರ ಸರ್ಕಾರ ನೇರ ಪ್ರವೇಶ ಮಾಡುವಂಥ ಸಂದರ್ಭ ಬಂತು ಅಂದರೆ ಅದು ಕೂಡ ರಾಜ್ಯ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಮುಖಭಂಗ ಆಗುತ್ತೆ. ಹೀಗಾಗಿ ಎಲ್ಲ ನೋಡಿಕೊಂಡು ಗಮನಿಸಿ ರಾಜ್ಯ ಸರ್ಕಾರ ಚರ್ಚೆಯನ್ನು ನಡೆಸಿ ಈಗ SITಯನ್ನು ರಚಿಸಿದೆ. ಶೀಘ್ರದಲ್ಲಿಯೇ ಹೇಳ್ತಾ ಇದೆ. ವರದಿ ಏನು ಬರುತ್ತೆ ಅನ್ನೋಂಥ ಕುತೂಹಲ ಇಲ್ಲಿದೆ. ಆದರೆ ಇಲ್ಲಿ ಒಂದು ದೀಪ್ತಿ ವಿಚಾರ ಇರುವಂಥದ್ದು ಏನಂತಂದರೆ, ಸೌಜನ್ಯ ಪ್ರಕರಣವನ್ನು ನೇರವಾಗಿ ಇಲ್ಲಿ ಕೈಗೆತ್ತಿಕೊಳ್ತಾ ಇಲ್ಲ. ಸೌಜನ್ಯ ಪ್ರಕರಣದ ಹೊರತುಪಡಿಸಿ ಅಲ್ಲಿ ನಡೆದಿರುವಂಥ ಹಲವಾರು ಪ್ರಕರಣಗಳು ಏನೇನು ನಡೆದಿದ್ದಾವೆ, ವಿದ್ಯಾರ್ಥಿಗಳ ಮೇಲೆ, ಮಹಿಳೆಯರ ಮೇಲೆ ಈ ರೀತಿಯ ದೌರ್ಜನ್ಯಗಳು ನಡೆದಿದ್ದಾವೆ, ಅಲ್ಲಿ ಶವಗಳನ್ನು ಹೂತಿಡುವಂಥ ಪ್ರಯತ್ನ ಆಗಿದೆ ಅಂತ ಆದಾಗ ಏನೋ ದೊಡ್ಡ ಮಟ್ಟದಲ್ಲಿ ಇದೊಂದು ಯಾವುದೋ ಒಂದು ಟೀಮಿನಿಂದನೋ ಯಾವುದೋ ಒಂದು ಮುಂದಲ್ಲಿ ಇಷ್ಟು ದೊಡ್ಡ ಪ್ರಭಾವಿಗಳಿಂದನೋ ಆಗ್ತಾ ಇದೆ ಅನ್ನೋ ಆತ ಹೇಳಿಕೆ ದಾಖಲಿಸಿರುವಂತಹ ವ್ಯಕ್ತಿ ಭಾಳ ಪ್ರಮುಖ ಆಗ್ತಾನೆ. ಇದರಿಂದ ಯಾರೆಲ್ಲ ಇದ್ರು ಶವಗಳನ್ನು ತಾನು ಅಂತಂದರೆ ಯಾರಾದರೂ ತಂದು ಕೊಡಲೇಬೇಕಲ್ವ ಈ ರೀತಿಯ ಪ್ರಕರಣದಲ್ಲಿ. ಹಾಗಾಗಿ ಆತನ ಹೇಳಿಕೆ ಮತ್ತು ಮುಂದೆ ತನಿಖೆಗೆ ಆತನ ಬೆಂಬಲ ಸಂಪೂರ್ಣವಾಗಿ ಬೇಕಾಗತ್ತೆ. ಯಾವ ಹಂತಕ್ಕೆ ಇದು ತಲುಪತ್ತೆ, ಯಾವ ಪ್ರಭಾವಿಗಳ ಮನೆಯನ್ನು ಇದು ಬಾಗಿಲನ್ನು ತಟ್ಟತ್ತೆ ಅನ್ನೋದು ಇರುವಂತಹ ಕುತೂಹಲ. ಎಲ್ಲರಿಗೂ ಕೂಡ ಸೌಜನ್ಯ ಪ್ರಕರಣ ಅಂತೇಳಿ ಕಾಣಿಸುತ್ತೆ. ಆದರೆ ಕೇವಲ ಸೌಜನ್ಯ ಪ್ರಕರಣ ಮಾತ್ರ ಅಲ್ಲ, ಸೌಜನ್ಯ ಪ್ರಕರಣದಲ್ಲಿ ಬೇರೆ ಕಡೆಯಲ್ಲಿ ತನಿಖೆ ಆಗ್ತಾ ಇದೆ, ಅದರ ಕೋರ್ಟ್ ಹಂತಕ್ಕೂ ಹೋಗಿದೆ, ಅದು ಒಂದು ಭಾಗ. ಆದರೆ ಈ ಪ್ರಕರಣದಲ್ಲಿ ಎಲ್ಲ ನೇರವಾಗಿ ಕೊನೆಗೆ ಸೌಜನ್ಯ ಅಥವಾ ಬೇರೆ ಇನ್ನಿತರ ಹಲವಾರು ಆತಂಕಕಾರಿ ವಿಚಾರಗಳನ್ನು ಬಹಿರಂಗ ಮಾಡುತ್ತಾ ಇದೆಲ್ಲವನ್ನೂ ಕೂಡ ಉತ್ತರವನ್ನು SIT ನೀಡಬೇಕಾಗಿದೆ. ರಾಜ್ಯ ಸರ್ಕಾರ ಸದ್ಯಕ್ಕಂತೂ ಈಗ SIT ರಚನೆಯನ್ನು ಮಾಡಿದೆ. ದೀಪ್ತಿ, ಥ್ಯಾಂಕ್ ಯು ಜನಾರ್ದನ ಹೆಬ್ಬಾರ್ ನಿಮ್ಮೆಲ್ಲ ಮಾಹಿತಿಗಾಗಿ.